ಬೆಂಗಳೂರಿನ ಜನ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ಕರೆಂಟ್ ಮೇಲೆ, ಅಂದ್ರೆ ಪವರ್ ಮೇಲೆ. ಬೆಂಗಳೂರಿನ ಜನ ಈ ಸುದ್ದಿಯನ್ನ ತಪ್ಪದೇ ಗಮನಿಸಬೇಕು, ನೋಡಬೇಕು. ಈ ಇನ್ಫಾರ್ಮೇಶನ್ ನಿಮ್ಗೆ ಅಗತ್ಯ ಇದೆ. ದಿನನಿತ್ಯದಲ್ಲಿ ನಾವು ಮಿಕ್ಸಿ ಆನ್ ಮಾಡ್ತೀವಿ, ಗೀಸರ್ ಬೇಕೇ ಬೇಕು, ಐರನ್ ಬಾಕ್ಸ್ ಬೇಕಾಗುತ್ತೆ. ಈ ಐಟಮ್ಸ್ ಎಲ್ಲ ನೀವು ಬೇಗ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಇವತ್ತು ಶಾಕ್ ಕಾದಿದೆ. ಯಾವ ತರ ಶಾಕ್? ಅದು ಪವರ್ ಶಾಕ್, ಕರೆಂಟ್ ಶಾಕ್ ಕಾದಿರೋದು. ನಿಮ್ಮ ರುಟೀನ್ ವರ್ಕ್ ಉಲ್ಟಾ ಪಲ್ಟಾ ಆಗುವಂತ ಸುದ್ದಿ ಇದು. ದಿನಚರಿನೇ ಉಲ್ಟಾ ಆಗ್ಬಿಡ್ಬಹುದು ನೀವು ಬೇಗ ಕೆಲಸ ಮಾಡಿಲ್ಲ ಅಂತಂದ್ರೆ. ಸಂಕಷ್ಟ ಗ್ಯಾರಂಟಿ. 2 ದಿನ ನಿಮ್ಗೆ ತಪ್ಪಲ್ಲ ಪವರ್ನ ಸಂಕಷ್ಟ. ಅದಕ್ಕೆ ನಾವು ಹೇಳ್ತಿದ್ದೀವಿ, ಬೇಗ ಕರೆಂಟ್ಗೆ ಸಂಬಂಧಪಟ್ಟ ಕೆಲಸವನ್ನ ನೀವು ಮುಗಿಸ್ಕೊಳ್ಳಿ. ಬೆಂಗಳೂರಲ್ಲಿ ಇವತ್ತು ಹಾಗೇನೆ ನಾಳೆ ವಿದ್ಯುತ್ ವ್ಯತ್ಯಯ ಆಗುತ್ತೆ. ನಗರದ ಬಹುತೇಕ ಏರಿಯಾಗಳಲ್ಲಿ ಪವರ್ ಪ್ರಾಬ್ಲಮ್ ಇರುತ್ತೆ. ಕಾರಣ ತುರ್ತು ಕಾಮಗಾರಿ ಅಂತ ಹೇಳಲಾಗ್ತಾ ಇದೆ. 2 ದಿನ ವ್ಯತ್ಯಯ ಆಗುತ್ತೆ. ಸಮಯದ ಬಗ್ಗೆನೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಒಂದು ಅರ್ಧ ಗಂಟೆ ಕರೆಂಟ್ ಇಲ್ಲ ಅಂದ್ರೇನೆ ತುಂಬಾ ಪರಿತಪಿಸ್ತಾರೆ ಬೆಂಗಳೂರಿನ ಜನ. ಅಂಥದ್ರಲ್ಲಿ ಪವರ್ ಕಟ್ ಬೆಳಗ್ಗೆ 10:30 ಮಧ್ಯಾಹ್ನ 3:30 ತನಕ ವ್ಯತ್ಯಯ ಆಗುತ್ತೆ. ಇದು ಇವತ್ತಿನ ಟೈಮ್ ಆಯ್ತು. ಇನ್ನು ನಾಳೆ 10:30 ಸಂಜೆ 4 ಗಂಟೆ ತನಕ ವಿದ್ಯುತ್ ಸಮಸ್ಯೆ. ತುರ್ತು ಕಾಮಗಾರಿ ಹಿನ್ನೆಲೆಯಲ್ಲಿ 2 ದಿನ ಕರೆಂಟ್ನಲ್ಲಿ, ವಿದ್ಯುತ್ನಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿದೆ. ಯಾವ್ಯಾವ ಏರಿಯಾದಲ್ಲಿ ಈ ತರ ವಿದ್ಯುತ್ ಸಮಸ್ಯೆ ಆಗುತ್ತೆ, ವ್ಯತ್ಯಯ ಉಂಟಾಗುತ್ತೆ, ಅದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ನೋಡಿ, ನಮ್ಮ ಸ್ಕ್ರೀನ್ ನಲ್ಲಿ ನೀವು ಬಲಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ್ಯಾವ ಏರಿಯಾದಲ್ಲಿ ಇವತ್ತು ಮತ್ತೆ ನಾಳೆ ಕರೆಂಟ್ ಇರೋದಿಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಅಂತ ಹೇಳಿ. ಆಫೀಸ್ಗೆ ಹೋಗೋರು ಬೇಗ ರೆಡಿ ಆಗಿ ಹೋದ್ರೆ ಬೆಟರ್. ಮನೇಲಿರೋರು ಅಡುಗೆ ಮಾಡೋಕೆ ಮಿಕ್ಸಿ ಬೇಕಾಗುತ್ತೆ. ಸೊ ಹಾಗಾಗಿ ಬೆಳಿಗ್ಗೆನೆ ನೀವು ನಿಮ್ಗೆ ಏನೇನು ಅಡುಗೆ ತಯಾರಿ ಮಾಡ್ಕೋಬೇಕು ಅದನ್ನ ಮಾಡಿಟ್ಕೊಂಡ್ರೆ ಬೆಟರ್. ಇಲ್ಲ ಅಂದ್ರೆ ಪವರ್ ಸಂಕಷ್ಟದಿಂದ ಅಡುಗೆ ಮಾಡೋಕ್ಕಾಗಲ್ಲ, ಸುಮ್ಮನೆ ಕುತ್ಕೋಬೇಕು. ಪ್ರಮುಖವಾಗಿ HPR 1ನೇ ಬ್ಲಾಕ್, 2ನೇ ಬ್ಲಾಕ್, 3ನೇ ಬ್ಲಾಕ್, 4ನೇ ಬ್ಲಾಕ್. ಇನ್ನು ಯಾಸಿನ್ ನಗರ, ಸುಭಾಷ್ ಲೇಔಟ್, ಇಲ್ಲೂ ಕರೆಂಟ್ನ ಸಮಸ್ಯೆ ಆಗುತ್ತೆ. ರಾಮ್ ದೇವಸ್ಥಾನದ ರಸ್ತೆ, ಕೃಷ್ಣಾರೆಡ್ಡಿ ಲೇಔಟ್, ಟೀಚರ್ಸ್ ಕಾಲೋನಿ, KK ಹಳ್ಳಿ, ಈ ಏರಿಯಾಗಳ ಜನರು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಕಮ್ಮನಹಳ್ಳಿ ಮುಖ್ಯ ರಸ್ತೆ, ಹಾಗೇನೆ ರಾಮಯ್ಯ ಲೇಔಟ್. ಸೊ ಇಲ್ಲೂ ವಿದ್ಯುತ್ ಸಮಸ್ಯೆ ಆಗುತ್ತೆ ತುರ್ತು ಕಾಮಗಾರಿ ಹಿನ್ನೆಲೆಯಲ್ಲಿ ಅಂತ 2 ದಿನ ಕರೆಂಟ್ ಶಾಕ್ ಜನರಿಗಂತೂ ತಟ್ಟೋದ್ರಲ್ಲಿ ಡೌಟ್ ಇಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್ ಮುಲ್ಕಿ, ಅರ್ಧ ಗಂಟೆ ಕರೆಂಟ್ ಇಲ್ಲ ಅಂದ್ರೇನೆ ರುಟೀನೇ ಚೇಂಜ್ ಆಗ್ಬಿಡುತ್ತೆ ಬೆಂಗಳೂರಿನ ಜನರು. ಅಷ್ಟು ಮಟ್ಟಿಗೆ ಡಿಪೆಂಡೆನ್ಸಿ ಇದೆ. ಅಂಥದ್ರಲ್ಲಿ 2 ದಿನ ಕರೆಂಟ್ ವ್ಯತ್ಯಯ ಆಗ್ತಾ ಇದೆ. ಯಾವ್ಯಾವ ಏರಿಯಾಗಳಲ್ಲಿ ಮತ್ತೆ ಈಗ ಏನೇನು ಸೂಚನೆ ಬಂದಿದೆ ಬೆಸ್ಕಾಂ ಕಡೆಯಿಂದ? ಶರ್ಮಿತಾ, ಇವತ್ತು ಮತ್ತೆ ನಾಳೆ ಬೆಂಗಳೂರಿನ ಹಲವು ಭಾಗದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ ಅನ್ನುವಂಥ ಒಂದು ಸಾರ್ವಜನಿಕ ಪ್ರಕಟಣೆಯನ್ನ ಬೆಸ್ಕಾಂ ಅಧಿಕಾರಿಗಳು ಹೊರಡಿಸಿರುವಂಥದ್ದು. ಕೇವಲ ಇವತ್ತು ಮತ್ತೆ ನಾಳೆ ಮಾತ್ರ ಅಲ್ಲ, ಈಗಾಗಲೇ ಸತತವಾಗಿ 3 ದಿನಗಳಿಂದ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಇದು ಇವತ್ತು ಮತ್ತೆ ನಾಳೆ ಸೇರಿದರೆ ಸತತ 5 ದಿನಗಳ ಕಾಲ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಮಾಡಿಕೊಂಡಿರುವಂತದ್ದು ಬೆಸ್ಕಾಂ ಅಧಿಕಾರಿಗಳು. ಮುಖ್ಯವಾಗಿ ಬೆಸ್ಕಾಂನ A1 ಸ್ಟೇಷನ್ ನಲ್ಲಿ ನಡೀತಾ ಇರುವಂತಹ ತುರ್ತು ಕಾಮಗಾರಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಇವತ್ತು ಮತ್ತೆ ನಾಳೆ ಕರೆಂಟ್ ಪೂರೈಕೆ ಅಂದ್ರೆ ಕರೆಂಟ್ ಇರೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಅಂದ್ರೆ ನೀವು ಹೇಳಿದ ಹಾಗೆ ಈಗ ಒಂದು ಅರ್ಧ ಗಂಟೆ 1 ತಾಸೆ ಬೆಂಗಳೂರಿನಂತ ಮಹಾನಗರದಲ್ಲಿ ಕರೆಂಟ್ ಪವರ್ ಕಟ್ ಆದ್ರೆ ಜನರು ಪರದಾಡುವಂತ ಸ್ಥಿತಿ ಇರುತ್ತೆ. ಅಂದ್ರೆ ಏನು ವಿದ್ಯುತ್ ಅನ್ನು ನೆಚ್ಕೊಂಡು ಕೆಲವೊಂದಿಷ್ಟು ವಾಣಿಜ್ಯ ಉದ್ಯಮಗಳಿದಾವೆ, ಜೊತೆಗೆ ಪ್ರತಿದಿನ ವಿದ್ಯುತ್ ಅನ್ನು ನೆಚ್ಕೊಂಡು ಬೆಳಿಗ್ಗೆ ಗೃಹಿಣಿಯರಿಗೆ ಸಾಕಷ್ಟು ಅನಾನುಕೂಲ ಆಗುತ್ತೆ. ಮತ್ತೆ ಆಫೀಸ್ ಕಚೇರಿಗೆ ಹೋಗುವವರೆಗೂ ಕೂಡ ತಮ್ಮ ಬಟ್ಟೆಗಳನ್ನು ಅಯನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಮನೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೂ ಕೂಡ ಮಿಕ್ಸರ್ ಗ್ರೈಂಡರ್ ಅನ್ನ ಬಳಸ್ತಾರೆ. ಹೀಗೆ ಪ್ರತಿನಿತ್ಯಕ್ಕೂ ಪ್ರತಿ ಕ್ಷಣಕ್ಕೂ ಕೂಡ ನಾವು ವಿದ್ಯುತ್ನ ಮೇಲೆ ಸಾಕಷ್ಟು ರೀತಿಯಲ್ಲಿ ಅವಲಂಬಿತವಾಗಿದ್ದೇವೆ. ಹೀಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ತುರ್ತು ಕಾಮಗಾರಿಯ ನೆಪದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಬೆಂಗಳೂರು ನಗರದಾದ್ಯಂತ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಾಸವನ್ನ ಮಾಡಿರುವಂತದ್ದು. ಇದು ಸಾರ್ವಜನಿಕ ಬದುಕಿನ ಮೇಲೆ ಬಹಳ ಕೆಟ್ಟ ರೀತಿಯಾಗಿರುವಂತಹ ಪರಿಣಾಮ ಬೀರುತ್ತೆ. ಮತ್ತೆ ವಾಣಿಜ್ಯ ಕೈಗಾರಿಕೆಗಳ ಮೇಲೂ ಕೂಡ ಕೆಟ್ಟ ರೀತಿಯಾಗಿರುವಂತಹ ಒಂದು ಪ್ರತಿಕೂಲ ಪರಿಣಾಮ ಬೀರುವಂತಹ ಸಾಧ್ಯತೆ ಹೆಚ್ಚು. ಇವತ್ತು ಬೆಂಗಳೂರಿನ ಪಶ್ಚಿಮ ಮತ್ತು ಉತ್ತರ ಭಾಗದಲ್ಲಿ ಅತಿ ಹೆಚ್ಚು ಆ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆ ಇರೋದಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದ ಅಂದಾಜು 5 ಗಂಟೆವರೆಗೂ ಕೂಡ ಬೆಸ್ಕಾಂನ A1 ಸ್ಟೇಷನ್ ನಲ್ಲಿ ಕೈಗೊಳ್ಳಲಾಗ್ತಿರುವಂತಹ ಒಂದು ತುರ್ತು ನಿರ್ವಹಣಾ ಕಾಮಗಾರಿ
ಕಾಮಗಾರಿ ಹಿನ್ನೆಲೆಯಲ್ಲಿ ವಿದ್ಯುತ್ ಪೂರೈಕೆಯನ್ನ ಕಟ್ ಮಾಡಿರುವಂಥದ್ದು. ಇದರಿಂದ ಜನರು ಪರದಾಡುವಂತ ಸ್ಥಿತಿ ಎದುರಾಗುತ್ತೆ. ಜೊತೆಗೆ ಏನು ಈ ಹಿಂದೆ ಲೋಡ್ ಶೆಡ್ಡಿಂಗ್ ಏನ್ ಮಾತು ಕೇಳಿ ಬಂದಿತ್ತು, ಈಗ ಸತತವಾಗಿ 5 ದಿನಗಳ ಕಾಲ ಬೆಳಿಗ್ಗೆಯಿಂದ 5 ಗಂಟೆ ಸಂಜೆ 5 ಗಂಟೆವರೆಗೂ ಕೂಡ ವಿದ್ಯುತ್ ಅನ್ನ ಕಟ್ ಮಾಡೋದು ಅಂತಂದ್ರೆ ಇದು ಹೆಚ್ಚು ಕಮ್ಮಿ ಒಂದು 2-3 ತಿಂಗಳನ್ನ ಒಂದು ಲೋಡ್ ಶೆಡ್ಡಿಂಗ್ ಸಮ ಆಗುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಮಾತು. ಲೋಡ್ ಶೆಡ್ಡಿಂಗ್ ಇಲ್ಲ ಅಂತ ಹೇಳಿ ಈ ರೀತಿ ಕಾಮಗಾರಿ ತುರ್ತು ಕಾಮಗಾರಿ ನೆಪದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಕರೆಂಟ್ ಅನ್ನ ಕಟ್ ಮಾಡಿಕೊಂಡು ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡೋದು ಸರಿಯಲ್ಲ. ಅದಕ್ಕೆ ಪರ್ಯಾಯವಾಗಿ ಬೆಸ್ಕಾಂ ಅಧಿಕಾರಿಗಳು ಏನಾದರೂ ಮಾರ್ಗವನ್ನ ಕಂಡುಹುಡುಕೋಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸೊ ಅದೇನೇ ಇದ್ರೂ ಕೂಡ ಇವತ್ತು ಮತ್ತೆ ನಾಳೆ, ಈಗಾಗಲೇ 3 ದಿನ ಆಗಿದೆ, ಮತ್ತೆ ಇವತ್ತು ಮತ್ತೆ ನಾಳೆ ಹೆಚ್ಚು ಕಮ್ಮಿ 5 ದಿನಗಳ ಕಾಲ ಬೆಂಗಳೂರಿನಲ್ಲಿ ಕರೆಂಟ್ ವ್ಯತ್ಯಯ ಆಗಿರುವಂತದ್ದು. ಇದರಿಂದ ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ಎದುರಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆಶಿಕ್ ಮುಲ್ಕಿ. ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ ಇವತ್ತು ಮತ್ತೆ ನಾಳೆ ಕರೆಂಟ್ ಎಲ್ಲೆಲ್ಲಿ ಕಟ್ ಆಗುತ್ತೆ ಅಂತ ನಿಮಗೆ ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಇದ್ವಿ. ನಾಳೆ ಜನ ಎಚ್ಚೆತ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಯಾವ್ಯಾವ ಏರಿಯಾ ಅಂತ ನಿಮ್ಗೆ ಈಗಲೇ ಇನ್ಫಾರ್ಮೇಷನ್ ಕೊಡ್ತಾ ಇದೀವಿ. ಜಯಮಹಲ್, ನಂದಿದುರ್ಗ ಸುತ್ತಮುತ್ತ, ಮುನಿರೆಡ್ಡಿ ಪಾಳ್ಯ, ಜೆಸಿ ನಗರ, ಮಾರಪ್ಪ ಗಾರ್ಡನ್, ಚಿನ್ನಪ್ಪ ಗಾರ್ಡನ್, NDA ರಸ್ತೆ, ಏರ್ಟೆಲ್ ರಸ್ತೆ, ಟಿವಿ ಟವರ್, ಈ ಏರಿಯಾಗಳಲ್ಲಿ ನಾಳೆ ಕರೆಂಟ್ ಕಟ್ ಆಗುತ್ತೆ, ಅಂದರೆ ಪವರ್ ಕಟ್ ಆಗುತ್ತೆ. ಸೊ ಅಲರ್ಟ್ ಆಗಿರಿ.